ಮಹಿಳೆಯರು ಸಬಲರಾಗಬೇಕು ಅಂತ ಆರ್ಥಿಕ ಸಬಲೀಕರಣದ ಜೊತೆಗೆ ಮಾಹಿತಿನೂ ಮುಖ್ಯ ಅಂತ ಕೆಲವು ಸಂಘ ಸಂಸ್ಥೆಗಳು ಮಾಹಿತಿನ ಕೊಟ್ಟವು. ಮಹಿಳಾ ಸಮಾಖ್ಯ ಸಂಘನೂ ಈ ಥರದ್ದು ಒಂದು ಸಂಘ. ಎಷ್ಟೋ ಮಹಿಳೆಯರು ಸಂಘದಲ್ಲಿದ್ಕೊಂಡು ಮೇಲ್ ಬಂದು ತಮ್ಮ ಸಾಧನೆನ ಮಾಡ್ತಾ ಬಂದಿದ್ದಾರೆ. ಅಂತಹ ಒಬ್ಬ ಸಂಘ ಮಹಿಳೆ ಬಗ್ಗೆ ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಯಾರು ಅಂದರೆ ನಮ್ಮ ಅತ್ತಿಗುಪ್ಪೆ ಗ್ರಾಮದ ಲಕ್ಷ್ಮಿ ಅವರು. ಸಂಘದಲ್ಲಿ ಇದ್ಕೊಂಡು ಸಂಘ ಕಟ್ಕೊಂಡು ಮಾಹಿತಿ ಪಡ್ಕೊಂಡು ಮುಂದುವರಿತಾ ಇರೋ ಮಹಿಳೆ. ಅತ್ತಿಗುಪ್ಪೆ ಗ್ರಾಮದಲ್ಲಿ ಮಾಹಿತಿ ಕೇಂದ್ರ ಬರೋಕ್ಕೆ ಇವರು ಒಬ್ಬರು ಕಾರಣ. ಮನೆ ಕೆಲಸ ಹೊಲದ ಕೆಲಸ ಅಷ್ಟೇ ಅಂತ ಅಂದ್ಕೊಂಡಿದ್ದ ಒಬ್ಬ ಸಾಧಾರಣ ಮಹಿಳೆ ಸಂಘ ಸೇರಿದ ಮೇಲೆ ಹಲವಾರು ಮಹಿಳೆಯರನ್ನ ಒಗ್ಗೂಡಿಸಿ ತಮ್ಮ ಊರಿನಲ್ಲಿ ಸಂಘ ರಚನೆ ಮಾಡಿದ್ರು. ಸಂಘದ ಸದಸ್ಯರಾಗಿ ಒಕ್ಕೂಟದ ಅಧ್ಯಕ್ಷರಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಹಳ್ಳಿಯಿಂದ ಡಿಲ್ಲಿಗೆ ತಮ್ಮ ತಾಲೂಕಿನ ಒಕ್ಕೂಟನ ಪ್ರತಿನಿಧಿಸಿ ರಾಜಸ್ಥಾನದ ಜೈಪುರದಲ್ಲಿ ಭಾಗವಹಿಸಿದ್ದಾರೆ. ರಾಯಚೂರು, ಗುಲ್ಬರ್ಗ, ಬೆಂಗಳೂರು, ತಮಿಳುನಾಡು, ಕೇರಳ ಇಲ್ಲೆಲ್ಲ ಹಲವಾರು ತರಬೇತಿಗಳಿಗೆ ಭಾಗವಹಿಸಿದ್ರಿಂದ ಮಾಹಿತಿಗಳನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತಂತಾರೆ ಲಕ್ಷ್ಮಿಯವರು. ತಮ್ಮೂರಲ್ಲಿರೋ ನಮ್ಮ ಮಾಹಿತಿ ಕೇಂದ್ರದ ಮೂಲಕ ಮಾಹಿತಿ ಮತ್ತು ತಂತ್ರಜ್ಞಾನ ತರಬೇತಿನ ತಗೊಂಡು ಹ್ಯಾಂಡಿ ಕ್ಯಾಮ್ರಾ ಬಳಸಿ ಫಿಲಮ್ ಮಾಡೋದು, ಡಿಜಿಟಲ್ ಕ್ಯಾಮ್ರಾದಿಂದ ಫೋಟೋಗಳನ್ನ ತೆಗೆಯೋದು, ಕಂಪ್ಯೂಟರ್ನಲ್ಲಿ ಟೈಪಿಂಗ್, ಇಮೇಲ್ ಮಾಡೋದು, ಟ್ಯಾಬ್ ಬಳಸಿ ಆಡಿಯೋ ಫಿಲಮ್ಗಳನ್ನ ನೋಡೋದು ಎಲ್ಲದನ್ನು ಕಲ್ತಿದ್ದಾರೆ. ಅವ್ರು ಹೇಳಂಗೆ ನಮ್ಮೂರಿನ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ಓಡಾಡೋದನ್ನ ನೋಡಿ ಜನ ಲಕ್ಷ್ಮಿ ಸುಮಾರು ವಿಷಯಗಳನ್ನ ತಿಳ್ಕೊಂಡವಳಲ್ಲ, ಬೇಸ್ ಅಂತ ಅಂತಾರೆ. ಮನೆ ಭೇಟಿ ಮಾಡಿ ಮಾಹಿತಿ ಹೇಳ್ತಾ ಗ್ರಾಮ ಪಂಚಾಯಿತಿ ಕಡೆಯಿಂದ ಆಗೋ ಗ್ರಾಮ ಸಭೆ, ವಾರ್ಡ್ ಸಭೆ, ಜಮಾಬಂದಿ ಕಾರ್ಯಕ್ರಮ ಇವುಗಳಲ್ಲಿ ತಪ್ಪದೆ ಭಾಗವಹಿಸಿ ಅದ್ರ ಬಗ್ಗೆನೂ ತಮ್ಮ ಸಂಘದಲ್ಲಿ ಹಂಚಿಕೆ ಮಾಡ್ಕೋತಾರೆ. ಅದೇ ರೀತಿಯಲ್ಲಿ ತಮ್ಮೂರಿನ ಗ್ರಾಮ ನೈರ್ಮಲ್ಯ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ತಮ್ಮ ಬೆಳವಣಿಗೆನ ತಾವೇ ಗುರುತಿಸ್ತಾ ಇನ್ನು ಮುಂದಕ್ಕೆ ಬೆಳೆದು ಹಲವಾರು ಮಹಿಳೆಯರಿಗೆ ಉದಾಹರಣೆಯಾಗಿರಬೇಕು ಅಂತ ಆಶಾ ಕಾರ್ಯಕರ್ತೆಯಾಗಿ ಆಯ್ಕೆಯಾಗಿ ತಮ್ಮೂರು ಮತ್ತು ಪಕ್ಕದ ಹಳ್ಳಿಗಳಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ನಮ್ಮ ಲಕ್ಷ್ಮಿಯವರು ತಮ್ಮ ಜೊತೆಗೆ ಎಲ್ಲರೂ ಬೆಳೆಸ್ತಾ ತಾವೂ ಬೆಳೀತಾ ಸಂಘನೂ ನಡೆಸ್ತಾ ಮುಂದುವರಿತಾ ಇದ್ದಾರೆ.